ನಮಸ್ಕಾರ ಸ್ನೇಹಿತರೆ. ಸಂವಿಧಾನ ತಿಳಿ ಸಂಚಿಕೆ 8 ಇವತ್ತು. ಹಿಂದಿನ ಸಂಚಿಕೆಯಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಿದಾಗ ನಾವು ಯಾವ ರೀತಿ ನ್ಯಾಯಾಲಯದ ಮೊರೆ ಹೋಗ್ಬೋದು ಎಂಬುದನ್ನು ನಾವು ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಅದಕ್ಕೆ ಸಂಬಂಧಿಸಿದ ಮತ್ತೊಂದು ಬಹಳ ಮುಖ್ಯವಾದ ವಿಷಯವನ್ನು ತಿಳ್ಕೊಳ್ಳೋಣ. ಅದೇನೆಂದರೆ, ನಮಗೆ ಮೂಲಭೂತ ಹಕ್ಕುಗಳಿವೆ ಎಂದರೆ ನಾವು ಏನು ಬೇಕಾದರೂ ಮಾಡ್ಬೋದಾ ಅನ್ನೋದಕ್ಕೆ. ನಮಗೆ ಮಾತಿನ ಸ್ವತಂತ್ರ ಇದೆ, ನಮಗೆ ಅಭಿವ್ಯಕ್ತಿ ಸ್ವತಂತ್ರ ಇದೆ, ನಮಗೆ ದೇಶಾದ್ಯಂತ ಸಂಚರಿಸುವ ಸ್ವತಂತ್ರ ಇದೆ, ನಮಗೆ ಯಾವುದೇ ವೃತ್ತಿ ಅಥವಾ ಉದ್ಯೋಗವನ್ನು ಆಯ್ಕೆ ಮಾಡೋ ಸ್ವತಂತ್ರ ಇದೆ. ಆದರೆ ಈ ಸ್ವತಂತ್ರಗಳಿಗೆ ಯಾವುದಾದ್ರೂ ಮಿತಿ ಇದೆಯಾ ಇಲ್ವೋ ಅನ್ನೋದಕ್ಕೆ ನಾವು ತಿಳ್ಕೊಳ್ಳೋಣ ಇವತ್ತು. ನಮ್ಮ ಮೂಲಭೂತ ಹಕ್ಕುಗಳು ಬಹಳ ಮಹತ್ವವಾಗಿದ್ರೂ ಕೂಡ ಅವು ಸಂಪೂರ್ಣವಾಗಿ ನಿರ್ಬಂಧರಹಿತವಲ್ಲ. ಸಂವಿಧಾನವೇ ಕೆಲವು ನಿರ್ಬಂಧಗಳಲ್ಲಿ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಲು ಅವಕಾಶ ನೀಡಿದೆ. ಇದನ್ನು ಮುಖ್ಯವಾಗಿ ನಾವು ಅನುಚ್ಛೇದ 19ರಲ್ಲಿ ನೋಡಬಹುದು. ಮೊದಲು ಅನುಚ್ಛೇದ 19 ನಮಗೆ ಏನು ನೀಡುತ್ತದೆ ಎಂಬುದು ತಿಳಿಯೋಣ. ಅನುಚ್ಛೇದ 19 ಭಾರತೀಯ ನಾಗರಿಕರಿಗೆ ಹಲವು ಪ್ರಮುಖ ಸ್ವತಂತ್ರಗಳನ್ನು ನೀಡುತ್ತದೆ. ಅವುಗಳಲ್ಲಿ ಮುಖ್ಯವಾಗಿ ಮಾತನಾಡುವ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಅಥವಾ ಸಂಘಟನೆಗಳನ್ನು ರಚಿಸುವ ಸ್ವಾತಂತ್ರ್ಯ, ದೇಶಾದ್ಯಂತ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ, ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ, ಮತ್ತು ಕಾನೂನಿನ ಮಿತಿಗಳ ಒಳಗೆ ವೃತ್ತಿ, ಉದ್ಯೋಗ, ವ್ಯಾಪಾರ ಅಥವಾ ವ್ಯವಹಾರ ನಡೆಸುವ ಸ್ವಾತಂತ್ರ್ಯ. ಇವು ಪ್ರಜಾಪ್ರಭುತ್ವದ ಮೂಲ ಅಂಶಗಳಾಗಿವೆ. ಆದರೆ ಒಂದು ವಿಷಯವನ್ನು ನಾವು ಮರಿಬಾರದು. ನನ್ನ ಸ್ವತಂತ್ರ ಮತ್ತೊಬ್ಬರ ಹಕ್ಕಿಗೆ ಧಕ್ಕೆ ತರಬಾರದು. ಉದಾಹರಣೆಗೆ, ನನಗೆ ಮಾತನಾಡೋ ಸ್ವತಂತ್ರ ಇದೆ ಅಂದ್ಕೊಳ್ಳಿ, ಆದರೆ ನನಗೆ ಇಷ್ಟವಾದಂತೆ ಯಾರನ್ನಾದರೂ ಹಿಂಸೆಗೆ ಪ್ರಚೋದಿಸೋದು, ಸಾರ್ವಜನಿಕ ಶಾಂತಿಗೆ ಧಕ್ಕೆ ತರೋದು ಅಥವಾ ಕಾನೂನುಬದ್ಧ ಮಿತಿಗಳನ್ನು ಮೀರೋದು ನನಗೆ ಹಕ್ಕಾಗಿರುವುದಿಲ್ಲ. ಅದೇ ರೀತಿ ನನಗೆ ಪ್ರತಿಭಟನೆ ಮಾಡೋ ಹಕ್ಕಿದೆ, ಆದರೆ ಪ್ರತಿಭಟನೆಯ ಹೆಸರಲ್ಲಿ ಸಾರ್ವಜನಿಕ ಆಸ್ತಿಯನ್ನು ಹಾನಿ ಮಾಡೋದು ಅಥವಾ ಇತರರ ಹಕ್ಕುಗಳಿಗೆ ಗಂಭೀರವಾಗಿ ಅಡ್ಡಿಪಡಿಸೋದು ಸ್ವತಂತ್ರದ ಹೆಸರಿನಲ್ಲಿ ಸಮರ್ಥಿಸಲಾಗುವುದಿಲ್ಲ. ಹಾಗಾದರೆ ಸರ್ಕಾರ ಯಾವ ಕಾರಣಕ್ಕೆ ನಿರ್ಬಂಧಗಳನ್ನು ವಿಧಿಸಬಹುದು? ಅನುಚ್ಛೇದ 19ರ ಅಡಿಯಲ್ಲಿ ಕೆಲವು ನಿರ್ದಿಷ್ಟ ಸಾರ್ವಜನಿಕ ಹಿತಾಸಕ್ತಿಗಳಿಗಾಗಿ ಕಾನೂನಿನ ಮೂಲಕ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಲು ಸಂವಿಧಾನ ಅವಕಾಶ ನೀಡುತ್ತದೆ. ಉದಾಹರಣೆಗೆ, ಭಾರತದ ಸಾರ್ವಭೌಮತ್ವ ಮತ್ತು ಅಖಂಡತೆ, ರಾಜ್ಯದ ಭದ್ರತೆ, ಸಾರ್ವಜನಿಕ ಸುವ್ಯವಸ್ಥೆ, ಶಿಷ್ಟಾಚಾರ ಅಥವಾ ನೈತಿಕತೆ, ನ್ಯಾಯಾಲಯದ ಅವಮಾನ, ಮಾನಹಾನಿ ಮತ್ತು ಅಪರಾಧಕ್ಕೆ ಪ್ರಚೋದನೆ ಮುಂತಾದ ಕಾರಣಗಳಿಗೆ ಸಂಬಂಧಿಸಿದಂತೆ ಕಾನೂನಿನ ಪ್ರಕಾರ ನಿರ್ಬಂಧಗಳನ್ನು ವಿಧಿಸಬಹುದು. ಇಲ್ಲಿ ಒಂದು ಬಹಳ ಮುಖ್ಯವಾದ ಪದವಿದೆ, ಅದೇ ಸಮಂಜಸವಾದ ನಿರ್ಬಂಧ. ಅಂದರೆ ಸರ್ಕಾರಕ್ಕೆ ಇಷ್ಟ ಬಂದಂತೆ ಯಾವುದೇ ನಿರ್ಬಂಧವನ್ನು ಹಾಕಲು ಸಾಧ್ಯವಿಲ್ಲ. ಒಂದು ಹಕ್ಕಿನ ಮೇಲೆ ನಿರ್ಬಂಧ ವಿಧಿಸುವುದಾದರೆ ಅದು ಕಾನೂನಿನ ಆಧಾರ ಹೊಂದಿರಬೇಕು ಮತ್ತು ಸಂವಿಧಾನದಲ್ಲಿ ಅನುಮತಿಸಲಾಗಿ ಕಾರಣಗಳಿಗೆ ಸಂಬಂಧಿಸಿರಬೇಕು. ಅದು ಅತಿಯಾದ ಅಥವಾ ಅನಗತ್ಯವಾದ ನಿರ್ಬಂಧವಾಗಿರಬಾರದು. ಅದಕ್ಕಾಗಿಯೇ ನ್ಯಾಯಾಲಯಗಳು ಸರ್ಕಾರದ ಕ್ರಮಗಳನ್ನು ಪರಿಶೀಲಿಸುವ ಅಧಿಕಾರವನ್ನು ಹೊಂದಿವೆ. ನೆನ್ಪಿಟ್ಕೊಳ್ಳಿ, ಸರ್ಕಾರ ಯಾವುದೇ ಆದೇಶಗಳನ್ನ ಮಾಡಿದ್ರು ಅದನ್ನು ಪರಿಶೀಲಿಸುವ ನಮ್ಮ ನ್ಯಾಯಾಲಯಗಳಿಗಿದೆ. ಇದನ್ನೊಂದು ಸರಳ ಉದಾಹರಣೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಒಬ್ಬ ವ್ಯಕ್ತಿ ಸರ್ಕಾರದ ವಿರುದ್ಧ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಅಂತ ಅಂದ್ಕೊಳ್ಳಿ. ಸರ್ಕಾರವನ್ನು ಟೀಕಿಸುವುದಕ್ಕಷ್ಟೇ ಕಾರಣಕ್ಕೆ ಅವನ ಮಾತಿನ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆದರೆ ಅವನ ಮಾತು ಕಾನೂನಿನಲ್ಲಿ ಗುರುತಿಸುವ ನಿರ್ದಿಷ್ಟ ಮಿತಿಗಳನ್ನು ಮೀರಿ ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಇತರರ ಹಕ್ಕುಗಳಿಗೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿದ್ದರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುವ ಪ್ರಶ್ನೆ ಬರಬಹುದು. ಆದರೆ ಸ್ವತಂತ್ರ ಇದೆ, ಆದರೆ ಸ್ವತಂತ್ರಕ್ಕೆ ಜವಾಬ್ದಾರಿಯೂ ಇದೆ. ಇದು ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾದ ತತ್ವ. ಮತ್ತೊಂದು ವಿಷಯ, ಸಮಂಜಸವಾದ ನಿರ್ಬಂಧ ಮತ್ತು ಅನ್ಯಾಯವಾದ ನಿರ್ಬಂಧ ಒಂದೇ ಅಲ್ಲ. ಸರ್ಕಾರ ಯಾವುದೇ ನಿರ್ಬಂಧವನ್ನು ವಿಧಿಸಿದರೂ ಅದು ಸಂವಿಧಾನಕ್ಕೆ ಅನುಗುಣವಾಗಿದೆಯೇ ಎಂಬುದನ್ನು ನ್ಯಾಯಾಲಯ ಪರಿಶೀಲಿಸಬಹುದು. ಅಗತ್ಯವಿದ್ದರೆ ನ್ಯಾಯಾಲಯ ಆ ನಿರ್ಬಂಧವನ್ನು ರದ್ದುಪಡಿಸುವ ಅಧಿಕಾರ ಕೂಡ ಹೊಂದಿದೆ. ಆದ್ದರಿಂದ ಸಂವಿಧಾನ ನಮಗೆ ಕೇವಲ ಹಕ್ಕುಗಳನ್ನು ನೀಡುವುದಿಲ್ಲ, ಹಕ್ಕು ಮತ್ತು ಜವಾಬ್ದಾರಿಯ ನಡುವೆ ಸಮತೋಲನವನ್ನು ನಿರ್ಮಿಸುತ್ತದೆ. ನಾವು ನಮ್ಮ ಹಕ್ಕುಗಳನ್ನು ಬಳಸುವಾಗ ಇತರ ನಾಗರಿಕ ಹಕ್ಕುಗಳನ್ನು ಗೌರವಿಸಬೇಕು. ಅದೇ ನಿಜವಾದ ಪ್ರಜಾಪ್ರಭುತ್ವ. ಹಾಗಾದರೆ ಇಂದಿನ ಸಂಚಿಕೆಯಿಂದ ನಾವು ಏನು ತಿಳ್ಕೊಂಡ್ವಿ ಅಂತ ಮೊದಲನೇದಾಗಿ ನೋಡೋದಾದರೆ, ಮೂಲಭೂತ ಹಕ್ಕುಗಳು ಬಹಳ ಮಹತ್ವವಾಗಿವೆ. ಎರಡನೇದು, ಎಲ್ಲ ಹಕ್ಕುಗಳು ಸಂಪೂರ್ಣ ನಿರ್ಬಂಧರಹಿತವಾಗಿಲ್ಲ. ಮೂರನೇದು, ಅನುಚ್ಛೇದ 19ರ ಸ್ವಾತಂತ್ರ್ಯಗಳಿಗೆ ಸಂವಿಧಾನ ಹೇಳಿರುವ ಕಾರಣ ಆಧಾರದ ಮೇಲೆ ಕಾನೂನಿನ ಮೂಲಕ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಬಹುದು. ನಾಲ್ಕನೇದು,
ಸರ್ಕಾರ ವಿಧಿಸುವ ಪ್ರತಿಯೊಂದು ನಿರ್ಬಂಧವು ನ್ಯಾಯಸಮ್ಮತವಾಗಿರಬೇಕು. ಅದರ ಸಂವಿಧಾನ ಬದ್ಧತೆಯನ್ನು ನ್ಯಾಯಾಲಯ ಪರಿಶೀಲಿಸಬಹುದು. ಮತ್ತು ಕೊನೆಯದಾಗಿ ನಾವು ನಮ್ಮ ಹಕ್ಕುಗಳನ್ನು ತಿಳ್ಕೊಳ್ಳುವುದು ಎಷ್ಟು ಮುಖ್ಯವೋ ಆ ಹಕ್ಕುಗಳನ್ನು ಜವಾಬ್ದಾರಿಯಿಂದ ಬಳಸೋದು ಕೂಡ ಅಷ್ಟೇ ಮುಖ್ಯ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತೀನಿ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಭಾರತ ಸಂವಿಧಾನದ ಮತ್ತೊಂದು ಅತ್ಯಂತ ಪ್ರಮುಖ ಭಾಗವಾದ ಸಮಾನತೆ ಹಕ್ಕು ಮತ್ತು ಅನುಚ್ಛೇದ 14ರ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸಂವಿಧಾನ ತಿಳಿ ಸರಣಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿ, ನಿಮ್ಮ ಕರ್ತವ್ಯಗಳನ್ನು ಅರಿತುಕೊಳ್ಳಿ, ಸಂವಿಧಾನವನ್ನು ಗೌರವಿಸಿ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.